ಎಲ್ಲರಿಗೂ ನಮಸ್ಕಾರ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆಫ್ ಚಂದು ವ್ಲಾಗ್ಸ್. ನೋಡ್ತಾ ಇದ್ದೀರಲ್ಲ, ಬಾಯಲ್ಲಿ ಎಲ್ಲ ಹೊಗೆ ಬರ್ತೈತೆ. ಸೊ ಚಳಿ ಅಂದರೆ ಚಳಿ ಕರೆಕ್ಟಾಗಿ ನೋಡ್ರಿ. ಟೈಮ್ ಅಂದ್ಬಿಟ್ಟು 7 ಗಂಟೆ ಆಯ್ತೈತೆ. 16 ಡಿಗ್ರಿ ಐತೆ ನಮ್ಮೂರಲ್ಲಿ. ಬನ್ನಿ ಇನ್ನೊಂದು ಪ್ರೂಫ್ ತೋರಿಸ್ತೀಯಪ್ಪ ಏನು ಚಳಿ ಐತೈತೆ ಅಂತ. ಇಲ್ಲಿ ನಮ್ಮ ಕಾರ್ ನೋಡಿ, ನಮ್ಮ ವೈಟಿ ಹೆಂಗೆ ಫುಲ್ ಎಲ್ಲ ನೀರು ತುಂಬ್ಕೊಂಡು ಒಳ್ಳೆ ಫಾಗಲ್ಲಿ ಮುಳುಗೋಗ್ಬಿಟ್ಟವಳೆ. ಚಳಿಗೆಲ್ಲ ಕುರಿತೈತೆ, ನಡುಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒನ್ ಡೇ ಬೀಯಿಂಗ್ ರೈತ. ಅಷ್ಟೊಂದಿನ ಸ್ಪೆಷಲಾಗಿ ಏನೇನು ಮಾಡೋಕ್ಕೋಗಲ್ಲ. ಇವತ್ತು ಬಂದ್ಬಿಟ್ಟು ನಮ್ಮದು ತೆನೆ ಕಟ್ ಮಾಡ್ತಾಯಿದ್ದೀವಿ. ರಾಗಿ ಹೊಲ ಐತೆ ನಮ್ಮದು, ಅದರದ್ದು ತೆನೆ ಕಟ್ ಮಾಡ್ತಾಯಿದ್ದೀವಿ. ಅಲ್ಲಿ ನೋಡಿ, ಇದು ನಮ್ಮ ರಾಗಿ ತೆನೆ ಕಟ್ ಮಾಡೋದನ್ನ ತಿರ್ಗಾ ಒಂದಷ್ಟು ಕೆಲಸಗಳು ಮಾಡಬೇಕಿಲ್ಲೇ ಊರಲ್ಲಿ. ಅದೆಲ್ಲ ಮಾಡ್ಕೊಂಡು ತೋರಿಸ್ತೀನಿ ನಿಮಗೂ. ನಡುತ್ತಾ ಇದ್ದೀನಿ ಇಲ್ಲಿ. ಕರೆಕ್ಟ್ ಹಿಮ ಬೇರೆ ಬೀಳ್ತೈತೆ. ನೆನ್ನೆ ಬೇರೆ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಮಾಡಿ ಕಿರ್ತಾಡ್ ವಾಯ್ಸ್ ಬರೋ ಬರ್ತಾಯಿಲ್ಲ. ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ನೋಡ್ತೀನಿ. ಬನ್ನಿ, ಒಂದು ಸ್ವಲ್ಪ ತಾಳ್ಮೆಯಿಂದ ಸಿಗ್ತೀನಿ. ಒಂಚೂರು ಬಿಸಿಲು ಬರಲಿ, ಬಿಸಿಲು ಬಂದಮೇಲೆ ಆಚೆಗೆ ಬರ್ತೀನಿ. ಫ್ರೆಂಡ್ಸ್, ಈಗ ನಮ್ಮ ಮರದಲ್ಲಿ ಎಳ್ನೀರು ಬಿಟ್ಟೈತೆ. ಬೆಳಿ ಎಳ್ನೀರು ಕುಡಿಯೋ ಮಜಾನೇ ಬೇರೆ. ಅದಕ್ಕೆ ಎಲ್ಲರಿಗೂ ಎಳ್ನೀರು ಬೇಕಂತೆ, ಕಿತ್ಕೊಬರಕ್ಕೆ ಹೋಗೋಣ. ಈಗ ಮುಚ್ಚೈತಿಲ್ಲಿ, ಮುಚ್ಚೆತ್ಕೊಂಡು ಹೋಗೋಣ. ಎಳ್ನೀರು ಬೇಕು ಮೊದಲ. ಇಷ್ಟು ಚಡ್ಡ ಗಿಡ್ಡೆ ಅಲ್ಲ. ಈ ಚಳಿಲಿ ಹಿಮ ಬೇರೆ ಬೀಳ್ತೈತೆ. ಅದರಲ್ಲಿ ಫುಲ್ಲು ಕೋಲ್ಡ್ ಆಗೈತೆ ಎಳ್ನೀರು. ಈಗ ಎಷ್ಟು ಮಾಡ್ತೀವಿ. ಸೂಪರ್ ಆಗಿದೆ. 2000 years later. ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಆಯ್ತು ನಮ್ಮ ಕೆಲಸ. ನೋಡ್ರಿ, ಬೆಳಗ್ಗೆ ಇನ್ನೂ ಊಟನೂ ಮಾಡಿಲ್ಲ. ಅಲ್ಲೇ ಈಗ ತೆನೆ ಕುಯ್ಯಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಚೀಲ ಹಿಡ್ಕೊಂಡು ಒಬ್ಬರು ನಮ್ಮ ಅದ್ದನವ್ರು ಹೋಯ್ತವ್ರೆ. ನಾನು ಹಿಂದ್ಗಡೆ ಹೋಗ್ತಾ ಇದ್ದೀನಿ. ಅಲ್ಲೇ ಬಂದವ್ರೆ, ಆಳುಗಳೆಲ್ಲ ಬಂದವ್ರೆ ಕುಯ್ಯೋಕ್ಕೆ. ಸುಮ್ಮನೆ ನಾವು ಸಪೋರ್ಟ್ಗೆ ಹೋಗೋದು ಅಷ್ಟೇ. ನಮ್ಮ ಸಬ್ಸ್ಕ್ರೈಬರ್ಸ್ಗಳಲ್ಲಿ ಬಿಟ್ಟು ಇನ್ನು ಯಾರ್ಯಾರು ರೈತರುಗಳಿದ್ದೀರೋ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಬೇನೆ ಹೋಗಿ ರೈತರು ಅಂತ ಟೈಪ್ ಮಾಡಿರಿ.
ಕಟ್ ಮಾಡೋಣ ಈಗ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲೇ ಯಾರು ತೆನೆ ಕುಯ್ಕೊಂಡು ನಿಂತ್ಕೊಂತಾರೆ ಅಂದ್ಬಿಟ್ಟು ಅವ್ರು ಕುಯ್ದಿರೋ ತೆನೆಗಳ್ನೆಲ್ಲ ಎತ್ತಾಕೋಣ ಅಂದ್ಬಿಟ್ಟು ಈಗ ಚೀಲಗಳಲ್ಲಿ ಹಾಕೊಂಡು ಈಗ ತಗೊಂಡೋಗ್ತಾ ಇದ್ದೀನಿ ಈಗ. ಫ್ರೆಂಡ್ಸ್, ಈಗ ಇಲ್ಲಿ ತೆನೆಗೆ ಬಿಸಿಲು ಬರಲ್ಲ ಅಂದ್ಬಿಟ್ಟು ಹಾಕ್ತೀವಿ. ಅದಕ್ಕೋಸ್ಕರ ನಮ್ಮ ವೈಟಿನ ಹಿಂದಕ್ಕೆ ಬಿಡಬೇಕು. ಇಲ್ಲೈತೆ ನೋಡಿ ವೈಟಿಕ್ಕಿ. ವೈಟಿನ ಹಿಂದಕ್ಕೆ ಬಿಟ್ಟು ಅಷ್ಟೇ ನಮ್ಮ ಕೆಲಸ ಮುಗೀತು. ಈಗ ಬನ್ನಿ ಬ್ಯಾಕ್ ಟು ವರ್ಕು. ಈಗ ಎಲ್ಲ ಕುಯ್ದಿರ್ತಾರೆ, ಅದನ್ನೆಲ್ಲ ತಂದು ಇಲ್ಲಿಗೆ ಹಾಕ್ಬೇಕೀಗ. ನೋಡ್ರಿ ಫ್ರೆಂಡ್ಸ್, ಇದೆ ನಮ್ಮ ಕೆಲಸ. ಅಲ್ಲೆಲ್ಲ ತಾನೇ ಕುಯ್ದು ಹಾಕ್ತವ್ರೆ. ನಾ ಹಿಂಗೆ ಎತ್ಕೊಂಡು ಹೋಗ್ಬೇಕು. ಇದೇ ಕಮ್ಮಿ, ಒಂದೇ ಒಂದು ಚೀಲ. ಅವಾಗೆಲ್ಲ ಒಂದು 3-4 ಚೀಲ ಎತ್ಕೊಂಡ್ಬಂದಿದ್ದೆ. ಈಗ ಅಲ್ಲಿ ತಗೊಂಡೋಗಿ ಹಾಕಬೇಕು. ಹಾಕಿ ಇವನ್ನೆಲ್ಲ ಒಣಗಿಸಿ ಆಮೇಲಿಂದ ಮಿಷಿನ್ ಬರುತ್ತೆ, ಮಿಷಿನ್ಗೆ ಹಾಕಿ ಆಮೇಲಿಂದ ಈ ಥರ ಒಣಗಿಸ್ಬೇಕು. ಫಸ್ಟು ಅಲ್ಲೆಲ್ಲ ಕುಯ್ಕೊಂಬಂದಾದ್ಮೇಲೆ ಒಣಗಿಸಾದ್ಮೇಲಿಂದ ಅದನ್ನು ಮಿಲ್ಗೆ ಹಾಕಿ ಆಡಿಸಿ ಅವಾಗ ಬರುತ್ತೆ ನೋಡ್ರಿ ರಾಗಿ. ಹಿಂಗೆಲ್ಲ ಮರ್ತೋದೆ. ತೆನೆ ಅಂತ ಏನು ಕುಯ್ಸ್ತಾ ಇರೋದು ಅಂದರೆ ನಾವು ರಾಗಿ ಹಾಕಿದ್ವಿ ನಮ್ಮ ಹೊಲದಲ್ಲಿ, ಅದನ್ನು ಕುಯ್ಸ್ತಾ ಇದ್ದೀವಿ ಈಗ. ಹಿಂಗೆಲ್ಲ ಫಸ್ಟಿನ ಮಾಡೋಕ್ಕೆ ನನಗೆ ಅವಾಗ ಐಡಿಯಾ ಇರಲಿಲ್ಲ. ಅಲ್ಲೆಲ್ಲ ಕಾಣಿಸ್ತಾ ಇರ್ಬೋದು, ಎಲ್ಲ ಕುಯ್ತವ್ರಿ, ಚೆನ್ನಾಗಿ ಕುಯ್ತವ್ರೆ. ನಾವು ಟೈಮ್ ಸಿಕ್ದಾಗ ಕುಯ್ಯೋದು, ಇಲ್ಲಾಂದರೆ ಎಲ್ಲ ಕುಯ್ದಿರ್ತಾರಲ್ಲ ಅದನ್ನು ಎತ್ಕೊಂಡೋಗಿ ಹಾಕ್ಬಿಡೋದು ಅಷ್ಟೇ. ಫ್ರೆಂಡ್ಸ್, ಈಗ ಎತ್ತಾಕ ಕೆಲಸದಿಂದ ಕುಯ್ಯೋ ಕೆಲಸಕ್ಕೆ ಬಿಟ್ಟವ್ರು ಈಗ. ಹಾಗೂ ನನ್ನ ಕೆಲಸದಿಂದ ಯಾಕೆ ನೀನು ಹಿಂಗೆ ಡಿಪ್ರಮೋಷನ್ ಮಾಡಿರೋದು ನನ್ನ? ಇರಲಿ ಪರವಾಗಿಲ್ಲ. ನಮ್ಮ ಚಾನಲಲ್ಲಿ ಏನೋ ನಾವೇನು ಕಡ್ಗೇಟ್ ಮಾಡಲ್ಲ. ನೀನು ಹಂಗೆ ಬೈದರೂ ಹಂಗೆ ಹಾಕ್ತೀವಿ. ಈಗ ಕುಡ್ಯಾನೀಗ. ಫ್ರೆಂಡ್ಸ್, ಈಗ ಟೀ ಬ್ರೇಕು. ಟೀ ಜೊತೆಗೆ ಒಂದು ಗುಡ್ಡೆ ಬಿಸ್ಕೆಟ್ ಬೇರೆ ಕೊಟ್ಟವ್ರೆ. ಆಗಿಂದ ಕೆಲಸ ಮಾಡಿಕ್ಕೆ ಇಷ್ಟೇ ನಮಗೆ ಕೊಟ್ಟಿರೋದು. ಈಗ ಕಾಸು ಕೊಡಲ್ವಂತೆ. ಅಜಯ್, ಕಾಸು ಕೊಡೋ ಅಜಯ್, ಬರೀ ಟೀ ಕೊಟ್ಬಿಟ್ಟಿದ್ಯಾ? ಮಗೋಸ್ ರಾಗಿ ಕೊಡ್ತೀರಾ? ಈಗ ಸದ್ಯಕ್ಕೆ ಅವರೆಲ್ಲ ಕುಯ್ದು ಚೀಲಗಳೆಲ್ಲ ತುಂಬಿಸ್ಲಿ. ನಾ ಅಷ್ಟರಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಒಂಚೂರು ನೀರು ಕುಡಿಬೇಕು. ನೀರು ಕುಡ್ದು ಒಂಚೂರು ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಚೀಲಗಳೆಲ್ಲ ಎತ್ತಾಕಬೇಕು, ಎನರ್ಜಿ ಇರಬೇಕು ಮೀನು. ನೋಡ 5 ನಿಮಿಷ ಬ್ರೇಕ್ ತಗೊಂಡು ಮತ್ತೆ ಬ್ಯಾಕ್ ಟು ಕೆಲಸ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಬೇಗನೆ ಸಬ್ಸ್ಕ್ರೈಬ್ ಆಗಿ, ಬೇಗನೆ 200 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿರಿ. 182 ಆಗೈತೆ. 200 ಮಾಡಿರಿ ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗನೆ. ನೋಡಿ ನಾಗಮ್ಮ, ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು. ಅಲ್ಲ, ನಿನ್ನ ಅಲ್ಲಿ ಕಳಿಸಿದ್ವಿ ತಾನೇ ಕುಯ್ಯೋಕ್ಕೆ, ಎಂತಕ್ಕೆ ಬಂದಿದ್ದೀವಿ ಇಷ್ಟು ಬೇನೆ? ಸೇಮ್ ಪ್ರಾಬ್ಲಮ್ ನಮಗೂ ಅಷ್ಟೇ. ಬೆಳಗ್ಗೆ 8:30 ತಿಂದು ಈಗ ಹೊಟ್ಟೆ ಸಿಗ್ತೈತೆ. ನಮ್ಮಮ್ಮ ಈಗ ಪಾತ್ರೆ ತೊಳಿತಾರೆ. ಅಮ್ಮ, ನೀನು ಬರೋಲ್ವಾ ತೆನೆ ಕುಯ್ಯೋಕ್ಕೆ? ನೋಡ್ರಿ, ನಮ್ಮ ಮನೆ ಹೆಡ್ಡು ಇವರೇ, ನಾಗಮ್ಮ. ಇವರು ನಾನಮ್ಮ ಫಸ್ಟ್ನೇ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇದೇ ಫಸ್ಟ್ ವ್ಲಾಗ್ ಅವ್ರು ಬರ್ತಾ ಇರೋದು ನಮ್ಮ ವ್ಲಾಗಲ್ಲಿ.
ಏನಾರ ಒಂಚೂರು ತಿನ್ನಕ್ಕೆ ಕೊಟ್ಟರೆ ಹೋಗೋದು ಕೆಲಸಕ್ಕೆ ಇಲ್ಲ ಹೋಗಲ್ಲ ಅಂತೀಯ? ಆಗಲ್ಲ. ಹೋಗಲ್ಲ ಅಂತೆ. ತಿನ್ನಕ್ಕೆ ಕೊಡಕ್ಕೆ ನೀರು ಕುಡಿದ್ಬಿಟ್ಟೆ ಈಗ ಹೋಗ್ಬೇಕು. ಈಗ ಹೋಗಿ ಒಂದು ರೌಂಡ್ ಎಲ್ಲ ಇನ್ನೊಂದು ಚೀಲಗಳು ಖಾಲಿ ಆಗೋವ ನೋಡ್ಕೊಂಡು ತುಂಬಿಸ್ಕೊಂಡು ಬರೋಣ ಈಗ. ಓಕೆ ಫ್ರೆಂಡ್ಸ್, ಇವಾಗ ಮನೆಯಲ್ಲಿ ಪಲಾವ್ ಮಾಡಿದರು ತಿಂಡಿಗೆ. ಅದ ಟೈಮ್ ಬಂದು ಒಂದು 10 ಗಂಟೆ ಆಗೈತೆ. ಇಷ್ಟ ಇನ್ನೊಂದು 2 ಅವರ್ ಕಳೆದ್ರೆ 2ನೇ ಟೈಮ್ ತಿಂತಿದ್ದೆ. ನಾನು ಬೆಂಗಳೂರಲ್ಲಿ ಇದ್ದಿದ್ದೆ. ಊರಲ್ಲಿ ಇವಾಗ ತಿನ್ಕೊಬರ್ತಾಯಿದ್ದೀನಿ. ಈಗ ರೈತರು ಅಂದರೆ ಇದೆ, ತಿನ್ನೋದೇ ಲೇಟು, ಎಲ್ಲ ಲೇಟು. ಕೆಲಸ ಮಾತ್ರ ಫಾಸ್ಟು ಅಂದರೆ ಫಾಸ್ಟು. ಈಗ ಚೀಲ ಹಿಡ್ಕೊಂಡು ಒಂದು ರೌಂಡ್ ಎಲ್ಲರದು ಆಗೈತೆ ನೋಡ್ಕೊಂಡು ತುಂಬ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಹಾಕ್ಬೇಕು. ಇಲ್ಲ ಯಾರ್ದು ಆಗಿಲ್ಲ ಅಂದರೆ ನಾನು ನಿಂತ್ಕೊಂಡು ಈಗ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗಿಂದ ಕುಯ್ದು ಎತ್ತಾಕಿ ಒಂದು ರೌಂಡ್ ಹೋಗಿ ಈಗ ಊಟ ಮಾಡ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಎದ್ದೀಗ ಸಾಂಬಾರ ಕೊಯ್ತಾಯಿದ್ದೀನಿ. ಈಗ ನೋಡ್ರಿ ಇದೆಲ್ಲ ಕುಯ್ತವ್ರೆ. ಈ ಮಳೆ ಗಾಳಿ ಎರಡು ಬಂದ್ಬಿಟ್ಟು ತೆನೆಗಳೆಲ್ಲ ಬಿದ್ದೋಗ್ಬಿಟ್ಟವು ನಮ್ಮ ಕಡೆ. ಅದಕ್ಕೋಸ್ಕರ ಲೇಟ್ ಆಯ್ತೈತೆ. ಇಲ್ಲಾಂದರೆ ಒಂದೇ ದಿನದಲ್ಲಿ ಕುಯ್ದುಬಿಟ್ಟಿರೋರು. ನೆನ್ನೆ ಸ್ಟಾರ್ಟ್ ಮಾಡಿದ್ದು, ಇವತ್ತು ಇನ್ನೊಂದು 10% ಐತಿ. ಇನ್ನೊಂದು 10% ಎಲ್ಲ ಬಂದರೆ ಕುಯ್ದುಬಿಡ್ತಾರೆ. ಈಗ ಯಾರೋ ಹೊಸಬ್ರು ಬಂದವ್ರು ಕುಯ್ಯೋಕ್ಕೆ. ನಮ್ಮ ಮನೆ ಯಜಮಾನ್ತಿ ಯಾವಾಗ ಬಂದವ್ರು ನೋಡ್ರಿ. ಹಾಂ, ತಿಂದುಬಿಟ್ಟು 10 ಗಂಟೆಗೆ ಕುಯ್ಯಕ್ಕೆ ಬಂದವ್ರೆ. ಹಾಂ, ಅಲ್ಲ ನಾವೆಲ್ಲ 7 ಗಂಟೆ 6 ಗಂಟೆಗೆ ಬಂದು ಕುಯ್ತಿದ್ರೆ 10 ಗಂಟೆಗೆ ಬಂದವ್ರೆ. ಎಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡು ನೋಡ್ರಿ. ಹೇಳಜೆ ಎಷ್ಟು ಗಂಟೆಗೆ ನಾವು ಬಂದಿದ್ದು? ಅಲ್ಲಜೆ ಇವಾಗ ಇಲ್ಲಿ ಬೆಳಗ್ಗೆ ತೆನೆ ಕುಯ್ಯೋಕ್ಕೆ 7:15. ಇವ್ರು ಎಷ್ಟು ಗಂಟೆಗೆ ಬಂದಿರೋದು? 10 ಗಂಟೆಗೆ ಬಂದವ್ರು ನೋಡಿ. 10 ಗಂಟೆಗೆ ಬಂದವ್ರೆ ಫ್ರೆಂಡ್ಸ್. ಏನು ಮಾಡೋಣ, ಆಯ್ತು. ಈಗ ನೋಡ್ರಿ ನಮ್ಮ ಮನೆ ಯಜಮಾನ್ತಿ ಕುಯ್ಯೋದು ಹೆಂಗೆ ಅಂತ ತೋರಿಸ್ತೀನಿ ತರ್ರಿ. ವಿಡಿಯೋ ಮಾಡಿ ನಾನು ಕುಯ್ಯೋದೇ ಇಲ್ಲ. 2000 years later. ಫ್ರೆಂಡ್ಸ್, ಇವಾಗ ಮುಗೀತು. ಈಗ ಇದೆ ನೋಡಿ, ಇದೆ ಲಾಸ್ಟ್ ಚೀಲ. ಇದೆಲ್ಲ ಮೇಲ್ಗಡೆ ಏನು ಕಾಣಿಸ್ತೈತೆ ನೋಡ್ರಿ, ಇದೆಲ್ಲ ಇವಾಗ ಸದ್ಯಕ್ಕೆ ಬೆಳಗಿಂದ ಕುಯ್ದಿರೋದು ನಾವು. ಇನ್ನು ಬಿಕ್ಕಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಾಲು ಭಾಗ ನೆನ್ನೆ ಕುಯ್ದಿರೋದು. ಈಗ ಇದೊಂದು ಚೀಲ ಎತ್ತಿ ಖಾಲಿ ಮಾಡ್ಕೊಂಡು ತಗೊಂಡೋದ್ರೆ ಹೋಯ್ತು ನೋಡ್ರಪ್ಪ. ಇವಾಗ ಬೆಳಿಗ್ಗೆ ಹತ್ತತ್ರ ಒಂದು 6-7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ. ಕರೆಕ್ಟಾಗಿ ಒಂದು 11-12 ಗಂಟೆ ಆಗಿರ್ಬೇಕು. ಇವಾಗ ಮುಗಿಸಿದ್ದೀವಿ. ಅವರು ಇವಾಗ ದೀಪಾವಳಿ ಮಾಡ್ತಾವ್ರಿ ನಮ್ಮ ಹುಡುಗರುಗಳು. ಫ್ರೆಂಡ್ಸ್ ನೋಡ್ರಿ, ಈ ಥರ ತೆನೆ ಕುಯ್ದಿರ್ತೀವಲ್ಲ, ಅದ್ರ ಮೇಲೆ ಓಡಾಡಬೇಕು ಒಂದು 2-3 ಸತಿ. ಯಾಕಂದರೆ ನಮ್ಮ ಕಡೆ ಇಬ್ನಿ ಜಾಸ್ತಿ ಬೆಳಗ್ಗೆ ಹೊತ್ತು. ಅದರಿಂದ ತೆನೆಗಳು ಒಂಚೂರು ನೆಂದಿರೋ ಸಾಧ್ಯತೆಗಳು ಇರ್ತವೆ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಒಣಗಿರ್ತಾವಲ್ಲ, ಕೆಳಗಡೆ ಒಣಗಿರಲ್ಲ. ಸೊ ಅದಕ್ಕೋಸ್ಕರ ಕೆಳಗಡೆ ಇರೋವು ನಾವು ಹಿಂಗೆ ಓಡಾಡ್ತಾ ಇದ್ದಾಗ ಎಲ್ಲ ಮೇಲಕ್ಕೆ ಬರ್ತವೆ. ಅದು ಕಾರಣಕ್ಕೆ ಹಿಂಗೆಲ್ಲ ಓಡಾಡ್ಕೊಂಡು ಕೆಳಗಡೆ ಇರೋವೆಲ್ಲ ಮೇಲಕ್ಕೆ ತಿರುಗಿಸ್ತೀವಿ. ಫ್ರೆಂಡ್ಸ್, ಈಗ ಸಾಯಂಕಾಲ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಈಗ ಪೇಪರ್ ಹಾಕ್ತಾಯಿದ್ದೀವಿ. ಅದ್ರ ಮೇಲೆ ಮುಚ್ತಾಯಿದ್ದೀವಿ. ಈಗ ರಾಗಿ ಜಾಸ್ತಿ ಇದಾಗಬಾರ್ದು, ನೆನಿಬಾರ್ದು ಅಂತ. ಈ ಇಬ್ನಿ ಬೇರೆ ಬೀಳುತ್ತೆ ಸಾಯಂಕಾಲದ ಹೊತ್ತು, ಬೆಳಗ್ಗೆ ಹೊತ್ತು. ಇದಕ್ಕೋಸ್ಕರ ಎಲ್ಲ ನೀಟಾಗಿ ಗುಡ್ಡೆ ಮಾಡಿ ಅದ್ರ ಮೇಲೆ ಪೇಪರ್ ಮುಚ್ಚಿಬಿಟ್ರೆ ಏನೂ ಆಗೋಲ್ಲ ರಾಗಿಗೆ. ಸೊ ಅಷ್ಟೇ. ಈಗ ಅದು ಕಟ್ ಮಾಡಿಬಿಟ್ಟಿರೋದು ಮೇವು ಅಂತೆ. ಅದು ಮೇವಿಗೆ ತಗೊಂಡೋಗ್ತಾರಂತೆ. ಸೊ ಅದನ್ನು ನಮ್ಮ ಊರುಗಳ ಕಡೆ ತಾಳು ಅಂತ ಅಂತಾರೆ. ಸೊ ಅಷ್ಟೇ. ಈಗ ಒಂದೇ ರೈತ ಅನ್ನೋಕ್ಕಿಂತ ಸುಮ್ಮನೆ ಒಂದು ನಾವು ಮಾಡಿದ್ದು ಏನು ಮಾಡಿದೆ ಇವತ್ತು ಅಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಇವತ್ತಿನ ಲಾಗು. ನನ್ನ ತಂಗಿದು ಇವತ್ತು ಬರ್ತಡೇ, ನಾಳೆ ಬರ್ತಡೇ ಇರೋದು.
ಇವತ್ತು ಸುಮ್ಮನೆ ಅಡ್ವಾನ್ಸಾಗಿ ನಾಳೆ ನಾವು ಇರೋಲ್ಲ, ಸೋಮವಾರ ಕಾಲೇಜ್ಗೆ ಹೋಗ್ಬೇಕು, ಅದು ಇದು ಒಂದು ಕೆಲಸ ಎಲ್ಲ ಬಂದ್ಬಿಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಊರಿಂದ ಯಾರೂ ಇರೋಲ್ಲ ಅಂದ್ಬಿಟ್ಟು ಇವತ್ತೇ ಬರ್ತಡೇ ಮಾಡ್ತಾಯಿದ್ದೀವಿ. ಬರ್ತಡೇದೊಂದು ಕ್ಲಿಪ್ ಹಾಕ್ತೀನಿ ಆಮೇಲಿಂದ. ಸೊ ಇದಾಗಿತ್ತು ಈ ವಿಡಿಯೋ. ಏನೇನೋ ಮಾಡ್ಬೇಕಂತಿದ್ದೆ ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಆದಷ್ಟು ತೋರಿಸಿದ್ದೀನಿ, ಕೆಲಸ ಮಾಡ್ಕೊಂಡು ಹಂಗೇನೆ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಟಾಟಾ, ಬೈ, ಸಿ ಯು, ಲವ್ ಯು.